ಬಂಡಾಯಗಾರರ ಶಮನಕ್ಕೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ ತಮ್ಮ ನಿವಾಸದಲ್ಲಿ ಹಿರಿಯ ಸಚಿವರಿಗೆ ಉಪಹಾರವನ್ನ ಏರ್ಪಡಿಸಿದರು. ಸಚಿವರಾದ ಎಚ್.ಕೆ. ಪಾಟೀಲ್, ಆರ್.ವಿ. ದೇಶಪಾಂಡೆ, ಡಿ.ಕೆ. ಶಿವಕುಮಾರ್, ಮಹದೇವಪ್ಪ, ಟಿ.ಬಿ. ಜಯಚಂದ್ರ ಸೇರಿ ಹಲವರೊಂದಿಗೆ ಸಿಎಂ ಚರ್ಚೆ ನಡೆಸಿದರು. ಅತೃಪ್ತಗೊಂಡಿರುವ ಶಾಸಕರ ಮನವೊಲಿಕೆಯ ಸಂಬಂಧ ಹಿರಿಯ ಸಚಿವರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ. ಒಂದು ನಿಮಿಷ ಸರ್. ಈಗಾಗಲೇ ಅತೃಪ್ತ ಶಾಸಕರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ನಾಯಕನನ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಿರಿಯ ಸಚಿವರ ಜೊತೆ ಇವತ್ತು ಸಿಎಂ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಅದಕ್ಕಾಗಿ ಅವರು ಉಪಹಾರ ಕೂಟವನ್ನು ಕೂಡ ಇವತ್ತು ಏರ್ಪಡಿಸಿದ್ರು. ಬಂಡಾಯಗಾರರ ಶಮನಕ್ಕೆ ಮುಂದಾಗಿದ್ದಾರೆ. ಆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ನಿಂದ ಸೂಚನೆ ಬಂದಂತಹ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ತಮ್ಮ ನಿವಾಸದಲ್ಲಿ ಹಿರಿಯ ಸಚಿವರಿಗೆ ಉಪಹಾರವನ್ನ ಏರ್ಪಡಿಸಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಸಚಿವರು ಕೂಡ ಪಾಲ್ಗೊಂಡಿದ್ರು. ಇನ್ನು ಸಿಎಂ ಅವರ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಹನಿಯಾಡ್ಕ ಈಗ ಸಿಎಂ ನಿವಾಸ ಕೃಷ್ಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಹನಿಯಾಡ್ಕ, ಈಗಾಗಲೇ ಬಂಡಾಯ ಶಮನಗೊಳಿಸುವಂತಹ ನಿಟ್ಟಿನಲ್ಲಿ ಸಿಎಂ ಸಾಕಷ್ಟು ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಉಪಹಾರ ಕೂಟವನ್ನ ಹಿರಿಯ ಸಚಿವರಿಗೆ ಏರ್ಪಡಿಸಿರುವುದು ಅನ್ನುವಂಥದ್ದು. ಈ ಒಂದು ಉಪಹಾರ ಕೂಟದಲ್ಲಿ ಚರ್ಚೆಯಾದಂತಹ ಅಂಶಗಳೇನು, ಏನಾದರೂ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಚರ್ಚೆ ಆಯ್ತಾ, ಹೇಗೆ? ನವಿತಾ, ಇನ್ನೂ ಕೂಡ ಸಿಎಂ ನೇತೃತ್ವದಲ್ಲಿ ಅವರ ಅಧಿಕೃತ ನಿವಾಸದಲ್ಲಿ ಉಪಹಾರ ಕೂಟ ಮುಂದುವರೆದಿದೆ. ಶಾಸಕರು ಮತ್ತು ಸಚಿವರನ್ನ ಆಹ್ವಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಬಹುತೇಕ ಸಿದ್ದರಾಮಯ್ಯ ಸಂಪುಟದ ಹಿರಿಯ ಸಚಿವರು ಅಂತ ಅನಿಸ್ಕೊಂಡವರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಇವತ್ತಿನ ಒಂದು ಉಪಹಾರ ಕೂಟಕ್ಕೆ ಹಾಜರಾಗಿದ್ದಾರೆ. ಅಂದ್ರೆ ಕಿರಿಯ ಸಚಿವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ರು. ಕೇಂದ್ರ ಸ್ಥಾನದಲ್ಲಿರುವಂತಹ ಕಿರಿಯ ಸಚಿವರಲ್ಲಿ ಕೆಲವರು ಮಾತ್ರ ಇವತ್ತಿನ ಉಪಹಾರ ಕೂಟಕ್ಕೆ ತಕ್ಷಣಕ್ಕೆ ಆಹ್ವಾನ ಕೊಟ್ಟಂತಹ ಕಾರಣಕ್ಕಾಗಿ ಯಾರಿಗೆಲ್ಲ ಹಾಜರಾಗೋದಕ್ಕೆ ಸಾಧ್ಯವಾಗಿದೆ ಅವರೆಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಆಹ್ವಾನಕ್ಕಾಗಿ ಅವರ ನಿವಾಸಕ್ಕೆ ತೆರಳಿ ಅವರು ನಡೆಸಿರುವಂತಹ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿಗಳು ನಡೆಸಿರುವಂತಹ ಉಪಹಾರ ಕೂಟ ಆದರೂ ಕೂಡ ಇಲ್ಲಿ ತಮ್ಮ ಸಂಪುಟದ ಹಿರಿಯ ಸಹೋದ್ಯೋಗಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಏಕೆಂದ್ರೆ ಪಕ್ಷದಲ್ಲಿ ದಿನೇ ದಿನೇ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಭಿನ್ನಮತಿ ಶಾಸಕರ ಸಭೆಗಳು ಕೂಡ ಮೇಲಿಂದ ಮೇಲೆ ನಡೀತಾನೆ ಇದೆ. ಆ ಒಂದು ಭಿನ್ನಮತಿ ಶಾಸಕರ ಸಭೆಗೆ ನೇತೃತ್ವವನ್ನ ಇಬ್ಬರು ಹಿರಿಯ ಮಾಜಿ ಸಹೋದ್ಯೋಗಿಗಳು ವಹಿಸಿರುವಂತದ್ದು ಸಹಜವಾಗಿಯೇ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಮುಜುಗರವನ್ನು ಉಂಟು ಮಾಡಿದೆ ಮತ್ತು ಅದನ್ನ ಆ ಒಂದು ಅಸಮಾಧಾನವನ್ನು ಪರಿಹರಿಸಬೇಕಾದ ಸವಾಲು ಕೂಡ ಎದುರಾಗಿದೆ. ಏಕೆಂದ್ರೆ ಅಂಬರೀಶ್ ಮತ್ತು ಶ್ರೀನಿವಾಸ್ ಪ್ರಸಾದ್ ಇಬ್ಬರೂ ಕೂಡ ಪಕ್ಷದಲ್ಲಿ ಹಿರಿಯ ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬೇರೆ ಅಸಮಾಧಾನಗೊಂಡಿರುವಂತಹ ತಮ್ಮ ಅಸಮಾಧಾನ ವ್ಯಕ್ತಪಡಿಸದೇ ಇರುವಂತಹ ಶಾಸಕರನ್ನ ಸೆಳೆಯುವಂತಹ ಶಕ್ತಿ ಕೂಡ ಇರುವಂತಹ ಕಾರಣಕ್ಕಾಗಿ ಒಂದು ರೀತಿ ಸಹಜವಾಗಿಯೇ ಪಕ್ಷಕ್ಕೆ ಇದು ಆತಂಕವನ್ನು ತಂದೊಡ್ಡಿದೆ. ಹೀಗಾಗಿ ಅಂಬರೀಶ್ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಅಸಮಾಧಾನ ಯಾವ ರೀತಿಯಲ್ಲಿ ತಣ್ಣಗಾಗಿಸಬಹುದು ಮತ್ತು ಅವರಿಗೆ ಪರ್ಯಾಯವಾದಂತಹ ಯಾವುದಾದರೂ ಹುದ್ದೆಯನ್ನು ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟು ಸದ್ಯಕ್ಕೆ ಅವರ ಒಂದು ಅಸಮಾಧಾನವನ್ನು ತಣ್ಣಗಾಗಿಸಬಹುದು ಅನ್ನೋ ಒಂದು ಸಮಾಲೋಚನೆಯನ್ನ ಮುಖ್ಯಮಂತ್ರಿಗಳು ನಡೆಸ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಶ್ರೀನಿವಾಸ್ ಪ್ರಸಾದ್ ಮತ್ತು ಅಂಬರೀಶ್ ಅವರಿಗೆ ತಕ್ಷಣಕ್ಕೆ ಯಾವುದಾದ್ರೂ ಅಸಮಾಧಾನ ತಣ್ಣಗಾಗಿಸುವಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟರೆ ಅದು ಪಕ್ಷದಲ್ಲಿ ಇನ್ಯಾವುದಾದ್ರೂ ರೀತಿಯ ಒಂದು ಅಸಮಾಧಾನ ಬುಗಿಲೇಳೋದಕ್ಕೆ ಕಾರಣ ಆಗ್ಬೋದಾ ಮತ್ತು ಸಂಪುಟದ ಸಹೋದ್ಯೋಗಿಗಳಲ್ಲಿ ಯಾವುದಾದ್ರೂ ರೀತಿಯಾದಂತಹ ಅದಕ್ಕೆ ವ್ಯತಿರಿಕ್ತ ಅಭಿಪ್ರಾಯಗಳು ವ್ಯಕ್ತವಾಗಬಹುದಾ ಅನ್ನೋ ಒಂದು ಆತಂಕ ಕೂಡ ಪಕ್ಷ ಮತ್ತು ಮುಖ್ಯಮಂತ್ರಿಗಳನ್ನ ಕಾಡ್ತಾ ಇದೆ. ಹೀಗಾಗಿ ತಮ್ಮ ಸಂಪುಟದ ಸಹೋದ್ಯೋಗಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತ ಮುಖ್ಯಮಂತ್ರಿಗಳ ಪ್ರಮುಖ ಕರ್ತವ್ಯ ಆಗಿರುವ ಕಾರಣಕ್ಕಾಗಿ ಅವರು ಇವತ್ತು ದಿಢೀರಾಗಿ ಉಪಹಾರ ಕೂಟವನ್ನ ಕರೆದು ಶ್ರೀನಿವಾಸ್ ಪ್ರಸಾದ್ ಮತ್ತು ಅಂಬರೀಶ್ ಅವರ ಅಸಮಾಧಾನ ಮತ್ತು ಅವರ ಜೊತೆಯಲ್ಲಿರುವವರನ್ನ ಸಮಾಧಾನಿಸುವ ಯತ್ನಕ್ಕೆ ಯಾವ ರೀತಿ ಪರ್ಯಾಯ ಮಾರ್ಗವನ್ನ ಹುಡುಕಬಹುದು ಅನ್ನೋದನ್ನ ತಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಅಧಿಕೃತ ನಿವಾಸ ಸಿಎಂ ಅಧಿಕೃತ ನಿವಾಸದಲ್ಲಿ ಸಭೆ ಮುಂದುವರೆದಿದೆ. ನವಿತಾ, ಥ್ಯಾಂಕ್ ಯು ಕಿರಣ್ ಹನಿಯಾಡ್ಕ ಡೀಟೇಲ್ಸ್ಗೆ. ಈಗಾಗಲೇ ನೋಡುವ ಹಾಗೆ ಸಿಎಂ ಇವತ್ತು ದಿಢೀರ್ ಅಂತ ಹೇಳಿ ಉಪಹಾರ ಕೂಟವನ್ನ ಹಿರಿಯ ಸಚಿವರಿಗೆ ಏರ್ಪಡಿಸಿದ್ದಾರೆ. ಸಾಕಷ್ಟು ಹಿರಿಯ ಸಚಿವರು ಕೂಡ ಈ ಒಂದು ಉಪಹಾರ ಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಆದ್ರೆ ಅಂಬರೀಶ್ ಹಾಗೇನೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಈಗಾಗಲೇ ಅತೃಪ್ತಿಗೊಂಡಿರುವಂತದ್ದು, ಬಂಡಾಯ ಎದ್ದಿರುವಂತದ್ದು. ಈ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು, ಬೇರೆ ಏನಾದರೂ ಪರ್ಯಾಯ ಮಾರ್ಗಗಳು ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ನಡೆಸಲಾಗಿದೆ. ಆದರೆ ಈ ಒಂದು ಸಭೆಗೆ ಕಾರಣ ಆಗಿರುವಂತದ್ದು ಉಪಹಾರ ಕೂಟ. ಈ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಾಕಷ್ಟು ಸಚಿವರು, ಹಿರಿಯ ಸಚಿವರು ಉಪಹಾರ ಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಕೂಡ ಈ ಒಂದು ಉಪಹಾರ ಕೂಟ ಮುಗ್ದಿಲ್ಲ, ಅಲ್ಲೇ ಚರ್ಚೆ ಆಗ್ತಾ ಇದೆ. ಈಗ ಒಂದು ದಿಢೀರ್ ಉಪಹಾರ ಕೂಟವನ್ನ ಇವತ್ತು ಸಿಎಂ ಅವರ ಅಧಿಕೃತ ನಿವಾಸದಲ್ಲಿ ಕರೆದಿರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಚಿವರು ಕೂಡ ಈ ಒಂದು ಉಪಹಾರ ಕೂಟಕ್ಕೆ ತೆರಳಿರುವಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ.